ಶೋಷಿತರ ಜಾಗೃತಿಗಾಗಿ ಜನವರಿ 28ರಂದು ಕೋಟೆ ನಾಡಿನಲ್ಲಿ ರಾಜ್ಯ ಸಮಾವೇಶ. ರಾಜ್ಯದಲ್ಲಿ ಅಹಿಂದ ಸಮುದಾಯಗಳು ಒಗ್ಗಟ್ಟಾಗಿ ನಡೆದು ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿ ಬಲಾಢ್ಯವಾಗಲು ಇದು ಸಕಾಲವಾಗಿದ್ದು, ಜನವರಿ 28ರಂದು ಭಾನುವಾರ ಶೋಷಿತರ ಜಾಗೃತಿಗಾಗಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮುದಾಯಗಳು ಒಗ್ಗಟ್ಟು ಪ್ರದರ್ಶಿಸಬೇಕಿದೆ ಎಂದು ಚಿತ್ರದುರ್ಗ ಲೋಕಸಭೆಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜೆ ಹಟ್ಟಿ ತಿಪ್ಪೇಸ್ವಾಮಿ ಕರೆ ನೀಡಿದರು. ನಗರದಲ್ಲೂ ಸಮುದಾಯದ ಹಾಸ್ಟೆಲ್ ಆವರಣದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ತಳ ಸಮುದಾಯಗಳು ಹಿಂದಿನಿಂದಲೂ ಅತ್ಯಂತ ಶೋಚನೀಯ ಸ್ಥಿತಿಯನ್ನ ಎದುರಿಸುತ್ತಿದ್ದು, ಮೇಲ್ವರ್ಗದ ಕುತಂತ್ರದಿಂದಾಗಿ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆಯಾಗದೆ ಸಾವಿರಾರು ವರ್ಷಗಳಿಂದ ಸಂಕಷ್ಟವನ್ನ ಅನುಭವಿಸಿದವು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಕಳೆದ 70 ವರ್ಷಗಳಿಂದ ವಿದ್ಯೆ, ಉದ್ಯೋಗ, ಅಧಿಕಾರ, ಅಂತಸ್ತು, ಸಮಾನತೆಗಳನ್ನು ಪಡೆದು ದೇಶದ ಮೂಲ ನಿವಾಸಿಗಳು ಪ್ರಗತಿಯತ್ತ ಮುನ್ನಡೆಯುತ್ತಿದ್ದಾರೆ. ಇನ್ನಾದರೂ ಅವಕಾಶ ವಂಚಿತ ಸಮುದಾಯದ ಮುಖಂಡರು ಹಾಗೂ ಜನತೆ ಎಚ್ಚೆತ್ತುಕೊಂಡು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಬಲ ಪ್ರದರ್ಶಿಸಬೇಕಿದೆ. ತಮ್ಮ ಹಕ್ಕನ್ನ ಪಡೆಯುವ ಸುಸಂದರ್ಭ ಒದಗಿ ಬಂದಿದ್ದು, ಅಂದಿನ ದಿನ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸಮುದಾಯದ ಜನರನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರೇರೇಪಿಸಿ ಕರೆತರಬೇಕು ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಎಚ್ಎಸ್ ಸೈಯದ್ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದರಿಂದ ಇಂದು ಮುಸ್ಲಿಂ ಸಮುದಾಯ ಉಸಿರಾಡುತ್ತಿದೆ. ಇಲ್ಲದಿದ್ದರೆ ಇಂದಿಗೂ ಸಹ ಭಯಭೀತರಾಗಿ ಬದುಕಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತಿತ್ತು. ದೇವರ ದಯೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯಗಳ ಏಳಿಗೆಗಾಗಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ಅವರ ಕೈ ಬಲಪಡಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮುಸ್ಲಿಂ, ಕ್ರೈಸ್ತ, ಮಡಿವಾಳ, ವಿಶ್ವಕರ್ಮ, ಕುರುಬ, ಉಪ್ಪಾರ, ಬಲಜಿ, ಗೊಲ್ಲ ಸಮುದಾಯಗಳು ಸೇರಿದಂತೆ ಇನ್ನಿತರ ಎಲ್ಲ ಹಿಂದುಳಿದ ಸಮುದಾಯಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಕೋಟೆ ನಾಡಿನಲ್ಲಿ ಐತಿಹಾಸಿಕ ಶೋಷಿತ ಸಮುದಾಯಗಳ ಜಾಗೃತಿಗಾಗಿ ರಾಜ್ಯ ಸಮಾವೇಶವನ್ನ ಆಯೋಜಿಸಲಾಗಿದ್ದು, ಎಲ್ಲ ಸಮುದಾಯಗಳು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಹಕ್ಕುಗಳನ್ನು ಪಡೆದುಕೊಳ್ಳಲು ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಮಾತನಾಡಿ, ಅವಕಾಶ ವಂಚಿತ ಜಾತಿಗಳಿಗೆ ಮೀಸಲಾತಿ ನೀಡಿ ಸಾಮಾಜಿಕ ಸಮಾನತೆ ಸಾರಿದ ಕರ್ನಾಟಕ ಅಗ್ರಗಣ್ಯ ರಾಜ್ಯವಾಗಿದ್ದು, ಹಲವು ಹಿಂದುಳಿದ ವರ್ಗಗಳ ಆಯೋಗಗಳು ವೈಜ್ಞಾನಿಕ ಅಧ್ಯಯನ ನಡೆಸಿ ಮೀಸಲಾತಿ ಜಾರಿಯಾಗದೆ ಆದರೆ ಬಲಾಢ್ಯರು ಶೋಷಿತರು ಪಾಲನ್ನ ಕಬಳಿಸುತ್ತಿರುವುದು ಶೋಚನೀಯವಾಗಿದೆ. ಆದ್ದರಿಂದ ಕಾಂತರಾಜ್ ವರದಿಯನ್ನ ರಾಜ್ಯ ಸರ್ಕಾರ ಕೂಡಲೇ ಸ್ವೀಕರಿಸಿ ಸಾರ್ವಜನಿಕರ ಚರ್ಚೆಗೆ ಬಿಟ್ಟು ವರದಿಯನ್ನ ಅಂಗೀಕರಿಸಿ ಜಾರಿಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವು ಜಾತಿವಾರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಮಾಡಿಸಬೇಕು. 10% ಮೀಸಲಾತಿ ರದ್ದುಪಡಿಸುವಂತೆ ಒತ್ತಾಯಿಸಬೇಕು. ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಕೂಡಲೇ ಜಾರಿ ಮಾಡಬೇಕು. ರಾಜಕೀಯ ಮೀಸಲಾತಿಯನ್ನ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಹಿಂದುಳಿದ ಜಾತಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವಕಾಶ ಕಲ್ಪಿಸಬೇಕು. ಇಂತಹ ಹಲವು ಬೇಡಿಕೆಗಳು ತಳ ಸಮುದಾಯಗಳಿಗೆ ಈಡೇರಿಸಬೇಕಾಗಿರುವುದರಿಂದ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದು ಎಲ್ಲ ಸಮುದಾಯಗಳ ಕರ್ತವ್ಯವಾಗಿದೆ. ಹಾಗಾಗಿ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಜೆ ರಾಘವೇಂದ್ರ, ಸಿ ಬಾಬು, ನೇತಾಜಿ ಆರ್ ಪ್ರಸನ್ನ, ಎಚ್ಎಸ್ ಸೈಯದ್, ಮುಜೀಬ್ ಉಲ್ಲಾ, ಬಿವಿ ಸಿರಿಯಣ್ಣ ಸೇರಿದಂತೆ ಹಲವು ಸಮುದಾಯಗಳ ಮುಖಂಡರು ಭಾಗವಹಿಸಿದ್ರು. ಮೌನೇಶ ಆಚಾರ್ ಚಳ್ಳಕೆರೆ, ಎನ್ಕೆಎಸ್ ಟಿವಿ 4 ಚಳ್ಳಕೆರೆ. ನನಗೆ ನಂಬಿಕಿಲ್ಲ ಬೇರೆ ಯಾರು ಸಿದ್ದರಾಮಯ್ಯ ಕೊನೆ ಆಗ್ತಾರೇನೋ ಅಂತ ಅನಿಸ್ತತೆ. ಅದನ್ನ ಇವಾಗ ತೋರಿಸ್ಬೇಕು ನಾವು ಇದಕ್ಕೆ ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಆ ಜನ ಸೇರಿಸೋದಕ್ಕೆ ತಾವೆಲ್ಲ ಶ್ರಮಿಸ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾವೆಲ್ಲರಿಗೂ ಹೊಂದಿಸ್ತಾನೆ. ಶಿವಮೊಗ್ಗ ಲಿಮಿಟೆಡ್ ನಿರ್ದೇಶಕರಿಗೆ ಧನ್ಯವಾದಗಳು. ಬಂಧುಗಳೇ, ಈ ವಿಚಾರದ ಬಗ್ಗೆ ನಮ್ಮ ಚಿತ್ರದುರ್ಗ ಬಂದಿರತಕ್ಕಂಥ ನಾಯಕರು ಬಹಳಷ್ಟು ಜನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಮ್ಮ ತಾಲೂಕು ಸಮಾಜದ ಅಧ್ಯಕ್ಷರುಗಳು ಒಬ್ಬೊಬ್ಬರಾಗಿ ಬಂದು ತಮ್ಮ ಅಭಿಪ್ರಾಯಗಳನ್ನ, ಈ ಉದ್ದೇಶಗಳನ್ನು ತಾವೆಲ್ಲ ಮನಗಂಡಿದ್ದೀರಾ. ಏನಕ್ಕಾಗಿ ಈ ಸಂಘಟನೆಗಳು ಈ ಕೆಲಸ ಮಾಡ್ತಿದೆ, ಈ ಸಂಘಟನೆ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ತಮ್ಮೆಲ್ಲ ಗೊತ್ತಿದೆ. ಈಗಾಗಲೇ ಚಿತ್ರದುರ್ಗದಲ್ಲಿ 2 ಸಭೆಗಳು ನಡೆದಿದ್ದಾವೆ. ಇದು ತಾಲೂಕು ಪದ್ಧತಿ ಮೊದಲನೇ ಸಭೆ ನಮ್ಮ ಜಿಲ್ಲೆಯಲ್ಲಿ. ತಾಲೂಕು ಸಮಾಜದ ಮುಖಂಡರು, ನಮ್ಮ ಇಡೀ ಸಮಾಜದ ಮುಖಂಡರು ತಮ್ಮ ಆದಿಯಾಗಿ ನಮ್ಮ ವೆಂಕಟೇಶ್ವರ ವಿಶ್ವಕರ್ಮ ಅಧ್ಯಕ್ಷರು ಯಾರು ಬಂದು ಮಾತಾಡಬೇಕು ತಮ್ಮ ವಿಚಾರದಲ್ಲಿ. ಇದೀಗ ತಾನೇ ನಮ್ಮ ಪರಿಶಿಷ್ಟ ಪಂಗಡದ ಮೇಧ ಸಮಾಜದ ಮುಖಂಡರು ಬಂದಿದ್ದಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ.
ಸಭೆಯನ್ನು ಉದ್ದೇಶಿಸಿ ನಮ್ಮ ಕೆಪಿಸಿಸಿಯ ರಾಜ್ಯ ಒಬಿಸಿ ಉಪಾಧ್ಯಕ್ಷರು, ಎಪಿಎಂಸಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಶೋಧಿಸುವಂಥ ಮುಖಂಡರು, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಮುಖಂಡರು ಬಂದಿದ್ದಾರೆ. ಏನು ಬೇರೆ ಇದು ಬಂದಿಲ್ಲ, ಅವರ ಸಮಾಜದಲ್ಲಿ ಎಲ್ಲರೂ ಮುಖಂಡರು ಬಂದಿದ್ದಾರೆ. ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನ ನೋಡಿದ್ದು ದೇವರಾಜ್. ಅದಾದ ನಂತರ ಬಂಗಾರಪ್ಪರಾಗಿರ್ಬೋದು, ಮಹಿಳೆ ಆಗಿರ್ಬೋದು, ಇವರೆಲ್ಲ ಸಣ್ಣ ಪುಟ್ಟ ಸಮಾಜದ ಮುಖಂಡರು ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಜಾಫರ್ ಶರೀಫ್ ಆಗಿರ್ಬೋದು, ಇವರೆಲ್ಲ ಹಿಂದುಳಿದ ವರ್ಗಗಳಿಗೆ ಎಲ್ಲಾದ್ರೂ ಒಂದು ಸ್ಥಾನಮಾನ ಸಿಕ್ಕೈತೆ. ಒಂದು ಆದಾಯ ಮಾಡಕ್ಕೆ ಗಡಿಸ್ಬೇಕಾಯ್ತು, ಅವ್ರು ಮಾಡಲಿಲ್ಲ ಅಂತ ಈಗ ಹೊರಗಡೆ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತಕ್ಕಂಥದ್ದು. ಯಾವುದೇ ಒತ್ತಡಗಳಿದ್ರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಏನು 28ನೇ ತಾರೀಕಿನ ಸಮಾವೇಶ ನಮಗೆ ದಿಕ್ಸೂಚಿ ಆಗ್ತದೆ ಅನ್ನತಕ್ಕಂಥ ಭರವಸೆ ಮೇಲೆ ಇದನ್ನ ಬಲಪಡಿಸೋದ್ರಲ್ಲಿ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ರೈಟ್ಸ್ ಯಾಕಂದ್ರೆ ಅವರು ಕ್ವಶನ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕ್ವಶನ್ ಮಾಡಿದ್ದಾರೆ. ಇದನ್ನ ಯಾಕೆ ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು, ಯಾರು ವಿರೋಧ ಮಾಡಿದ್ರು ನಮ್ಮ ಪಕ್ಷದಲ್ಲಿ ನಮ್ಮ ಹಿರಿಯ ಮುಖಂಡರು ಸ್ಟ್ರಾಂಗೆಸ್ಟ್ ಮಂತ್ರಿಗಳೇ ಇದನ್ನು ವಿರೋಧ ಮಾಡಿದಾಗ ಅದನ್ನು ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಸಮಾವೇಶ ಅವರು ಬೇರೆ ಬೇರೆ ತರ ಕೊಟ್ಕೊಂಡು ಹೋಗಿದ್ದಾರೆ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ಸಮಾವೇಶ ರಾಜ್ಯದ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಸಮಾವೇಶ ಆಗ್ತಂತ ಅನ್ನುವಂಥದ್ದು ನನಗೆ ಭರವಸೆ ಇದೆ. ಯಾಕಪ್ಪ ಅಂತಂದರೆ ಆ ನಿಟ್ಟಿನಲ್ಲಿ ಯಾಕಂದರೆ ಬಹುಸಂಖ್ಯಾತರ್ತಕ್ಕಂಥವ್ರಿಗೆ ಬಲ ಬಡದಗೋಪ ರೆಟ್ಟಿಗೆ ಬಂದರೆ ಅದೇನು ಆಗ್ತಕ್ಕಂಥ ಒಂದು ಮಾತಿದೆ ನಮ್ಮಲ್ಲಿ. ಸೊ ಹಂಗಾಗಿ ಈ ಸಮಾವೇಶಕ್ಕೆ 100% ಶಕ್ತಿ ತುಂಬುವಂಥ ಕೆಲಸ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತದ್ದು, ನಮ್ಮೆಲ್ಲರಿಗೂ ಬರಬೇಕನ್ನಕ್ಕಂಥ ಮಾತನ್ನು ತಮ್ಮೆಲ್ಲರ ಮುಂದೆ ಹೇಳಕ್ಕೆ ಬಯಸ್ತಾ ನನಗೆ ಇಲ್ಲಿ ಮಾತಾಡಿ